ನರಿಯ ಒಳಸಂಚು. ಕಾಡಿನ ರಾಜ್ಯದಲ್ಲಿ ಸಿಂಹನೊಬ್ಬನಿತ್ತು. ಅವನ ಹೆಸರು ಸಿಂಹರಾಜ್. ದೊಡ್ಡ ದೇಹ, ಭಯಂಕರ ಎದೆಗುಂಡು, ಕಣ್ಣುಗಳಲ್ಲಿ ಆಕ್ರಮಣದ ಚಿಮ್ಮು. ಅವನ ಆಳ್ವಿಕೆಯಲ್ಲಿ ಎಲ್ಲ ಪ್ರಾಣಿಗಳು ಭಯಪಟ್ಟು ಬದುಕುತ್ತಿದ್ದವು. ನಾನು ರಾಜು, ನನ್ನ ಆಜ್ಞೆಯನ್ನು ಯಾರೂ ಮೀರಲಾರರು ಎಂದು ಅವನು ದಿನ ಹೇಳುತ್ತಿದ್ದನು. ಆದರೆ ಕಾಡಿನ ಒಂದು ಮೂಲೆಯಲ್ಲಿ ಒಬ್ಬ ನರಿಯಿದ್ದನು. ಹೆಸರು ಕುತೂಹಲ ನರಿ. ಸಣ್ಣ ದೇಹ, ಚುರುಕು ಮೆದುಳು, ಎಲ್ಲರನ್ನೂ ಮೋಸ ಮಾಡುವ ಕಪಟ ನಗು. ನರಿಯು ಯಾವಾಗಲೂ ಹಸಿವಿನ ಹೊರತೆಗೆ ಚಾಕುಗಳು ಮಾಡುತ್ತಿದ್ದನು. ಬಲವಿಲ್ಲದಿರಲು ಮೂರ್ಖತನವಲ್ಲ, ಬುದ್ಧಿಯೇ ಬಲ ಎಂದು ಅವನ ಮಂತ್ರವಾಗಿತ್ತು. ಒಂದು ದಿನ ಸಿಂಹರಾಜ್ ಜನತೆಯನ್ನು ಕರೆದು, ಇಂದು ನನ್ನ ಜನ್ಮದಿನ, ಎಲ್ಲರೂ ಉಡುಗೊರೆ ತರಬೇಕು, ಯಾರಾದರೂ ಮೀರಿದರೆ ನನ್ನ ಕಬ್ಲಿಗೆ ಬಲಿ ಎಂದು ಆಜ್ಞೆ ಕಟ್ಟಿದನು. ಪಕ್ಷಿಗಳು ಬೀಜಗಳನ್ನು, ಮರಗಳು ಹಣ್ಣುಗಳನ್ನು ಎಲ್ಲರೂ ತಂದರು. ಆದರೆ ನರಿಯು ಬಂದಿರಲಿಲ್ಲ. ಸಿಂಹನು ಕೋಪಗೊಂಡು, ಆ ನರಿ ಮರೆಯಾದರೆ ನಾನು ಅವನನ್ನು ಹುಡುಕಿ ಸರ್ಪದಂತೆ ತಿನ್ನುತ್ತೇನೆ ಎಂದನು. ನರಿಯು ದೂರದಿಂದ ಇದ್ದು ನೋಡುತ್ತಿದ್ದನು. ಇದು ನನ್ನ ಅವಕಾಶ ಎಂದು ಯೋಚಿಸಿ ಒಂದು ಚಾಕು ಮಾಡಿದನು. ಅವನು ಒಂದು ದೊಡ್ಡ ಕಲ್ಲಿನ ಮೇಲೆ ನಿಂತು, ಓ ರಾಜ ಸಿಂಹರಾಜೆ, ನಾನು ಬಂದಿದ್ದೇನೆ. ನನ್ನ ಉಡುಗೊರೆ ಏನೆಂದರೆ, ನಾನು ನಿಮಗೆ ಒಂದು ರಹಸ್ಯ ತಿಳಿಸುತ್ತೇನೆ. ಆದರೆ ಇದನ್ನು ಯಾರಿಗೂ ಹೇಳಬೇಡಿ. ಇದು ನಿಮ್ಮ ಶತ್ರುಗಳಿಗೆ ತಿಳಿದರೆ ನೀವು ಅಪಾಯಕ್ಕೆ ಒಳಗಾಗುತ್ತೀರಿ ಎಂದು ಕೂಗಿದನು. ಸಿಂಹನು ಆಶ್ಚರ್ಯಗೊಂಡು, ಬಾ ನರಿಯೇ, ಏನು ರಹಸ್ಯ ಎಂದು ಕೇಳಿದನು. ನರಿಯು ನಿಧಾನವಾಗಿ ಬಂದು ಸಿಂಹನ ಕಿವಿಯಲ್ಲಿ ಧ್ವನಿಸಿದನು, ರಾಜೇ, ಕಾಡಿನ ದಕ್ಷಿಣದಲ್ಲಿ ಒಂದು ಮಾಯಾ ಗುಹೆ ಇದೆ. ಅಲ್ಲಿ ಸುವಾಸದ ಹಣ್ಣುಗಳು, ಚಿನ್ನದ ಮೀನುಗಳು ಎಲ್ಲವೂ ಇದೆ. ಆದರೆ ಅದನ್ನು ತೆರೆಯಲು ಒಂದು ಮಂತ್ರ ಬೇಕು. ನಾನು ಆ ಮಂತ್ರವನ್ನು ತಿಳಿಸುತ್ತೇನೆ. ಆದರೆ ನೀವು ನನ್ನೊಂದಿಗೆ ಬಂದು ನಾನು ಮಂತ್ರ ಹೇಳುವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು. ಏಕೆಂದರೆ ಮಂತ್ರದ ಶಕ್ತಿ ಕಣ್ಣುಗಳ ಮೂಲಕ ಹೊರಬಿಡುತ್ತದೆ. ಸಿಂಹನು ನಂಬಿಕೊಂಡನು. ಅಯ್ಯೋ, ಇಂಥ ರಹಸ್ಯವನ್ನು ನೀನು ತಿಳಿಸುತ್ತೀಯಾ? ಬಾ, ನಾವು ಹೋಗೋಣ ಎಂದು ಹೇಳಿ ನರಿಯೊಂದಿಗೆ ದಕ್ಷಿಣ ಕಾಡಿಗೆ ಹೊರಟನು. ದಾರಿಯಲ್ಲಿ ನರಿಯು ಮಾತಾಡುತ್ತಾ ಸಿಂಹನ ಮನಸ್ಸನ್ನು ಮುಳುಗಿಸಿದನು. ರಾಜೇ, ನೀವು ಇಷ್ಟೊಂದು ಬಲಶಾಲಿಯಾಗಿ ಇಂಥ ಮಾಯೆಯನ್ನು ಗೆಲ್ಲುತ್ತೀರಿ. ನಾನು ಸಣ್ಣ ನರಿ, ಆದರೆ ನನ್ನ ಬುದ್ಧಿಯಿಂದ ನಿಮಗೆ ಸಹಾಯ ಮಾಡುತ್ತೇನೆ. ಅಂತಿಯಲ್ಲಿ ಒಂದು ದೊಡ್ಡ ಕಣಿವೆಯಲ್ಲಿ ಬಂದರು. ನರಿಯು ಹೇಳಿದನು, ಇಲ್ಲೇ ಇದೆ ರಾಜೇ, ಈಗ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಾನು ಮಂತ್ರ ಹೇಳುತ್ತೇನೆ. ಮಂತ್ರ ಮುಗಿದ ನಂತರ ಕಣ್ಣು ತೆರೆಯಿರಿ. ಆಗ ಮಾಯಾ ಗುಹೆ ತೆರೆಯುತ್ತದೆ. ಸಿಂಹನು ಕಣ್ಣು ಮುಚ್ಚಿಕೊಂಡನು. ನರಿಯು ಓಡದಾಡಿ ಗಾಳಿಯಲ್ಲಿ ಕೂಗಿದನು, ಓಂ ನಮೋ ಭಗವತೆ. ಸಿಂಹನನ್ನು ಮುಳುಗಿಸು. ಆದರೆ ಅದು ಮಂತ್ರವಲ್ಲ, ಒಂದು ಸಂಕೇತವಾಗಿತ್ತು. ನರಿಯು ಓಡಿ ಕಣಿವೆಯ ತಳದಲ್ಲಿ ಇರುವ ಒಂದು ಆಳವಾದ ಕೆರೆಯ ಕಡೆಗೆ ಸಿಂಹನನ್ನು ತಳ್ಳಿದನು. ಸಿಂಹನು ಕಣ್ಣು ಮುಚ್ಚಿದ್ದರಿಂದ ಸಮತೋಲನ ಕಳೆದುಕೊಂಡು ಕೆರೆಗೆ ಜಂಪು. ನೀರಿನಲ್ಲಿ ಮುಳುಗಿ ಸಿಂಹನು ಹೋರಾಡುತ್ತಿದ್ದನು. ನರಿಯು ದೂರದಿಂದ ನಗುತ್ತಾ, ರಾಜೇ, ಮಂತ್ರಶಕ್ತಿಯು ನಿಮ್ಮ ಬಲವನ್ನು ಪರೀಕ್ಷಿಸುತ್ತದೆ. ನೀವು ತಪ್ಪಿಸಿಕೊಂಡರೆ ಮಾಯಾ ಗುಹೆ ನಿಮ್ಮದಾಗುತ್ತದೆ ಎಂದು ಕೂಗಿದನು. ಸಿಂಹನು ತುಂಬಾ ಕಷ್ಟಪಟ್ಟು ಕೊರಕೆಗೆ ಬಂದನು. ಆದರೆ ನರಿಯು ಈಗಾಗಲೇ ಒಂದು ದೊಡ್ಡ ಹಣ್ಣಿನ ಚೀಲವನ್ನು ತುಂಬಿ ಕಾಡಿನ ಮೂಲೆಗೆ ಓಡಿ ಹೋಗಿದ್ದನು. ಸಿಂಹನು ಆಕ್ರೋಶದಿಂದ ಗರ್ಜಿಸಿದನು, ಆ ನರಿ, ನಾನು ಅವನನ್ನು ಹಿಡಿದು ಸಂಹಾರ ಮಾಡುತ್ತೇನೆ. ಆದರೆ ನರಿಯ ಚಾಕು ಯಶಸ್ವಿಯಾಗಿತ್ತು. ಈಗ ಕಾಡಿನಲ್ಲಿ ಎಲ್ಲರೂ ನರಿಯ ಬುದ್ಧಿಯನ್ನು ಮೆಚ್ಚಿದರು. ಸಿಂಹರಾಜ್ ತನ್ನ ಬಲದ ಮೇಲೆ ಅತಿಯಾಗಿ ನಂಬಿದ್ದನು ಎಂದು ತಿಳಿದುಕೊಂಡನು. ಈ ಕಥೆಯ ಮೂಲಕ ನಾವು ತಿಳಿಯುತ್ತೇವೆ, ಬಲವು ಮಹತ್ವದ್ದು, ಆದರೆ ಬುದ್ಧಿಯು ಅದರಿಗಿಂತ ದೊಡ್ಡದು. ನರಿಯ ಒಳಸಂಚು ಸಿಂಹನನ್ನು ಎಂದಿಗೂ ಮರೆಯಲಾರನು. ಕಾಡು ಇನ್ನೂ ನರಿಯ ಚಾಕುಗಳನ್ನು ಕೇಳುತ್ತದೆ.